ಬೇಸಿಗೆ ಆರಂಭ ಆಗುತ್ತಂತೆ ಇಲ್ಲಿರುವಂಥ ತಾಪಮಾನ ದಿನೇ ದಿನೇ ಜಾಸ್ತಿ ಆಗಿದೆ. ನಿನ್ನೆ ಮೊನ್ನೆ ಕೂಡ ನೋಡ್ತಾ ಇದ್ದೀವಿ 34-35 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈಗಾಗಲೇ ನಾವು ಏನೋ ಸಮಯ 12 ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 12 ಗಂಟೆ ಸುಮಾರು ಆಗಿದೆ. 12 ಗಂಟೆ ಸುಮಾರಿಗೆ ಎಷ್ಟು ಅಂದರೆ ನೋಡ್ಬೋದು ತಾಪಮಾನ ಎಷ್ಟೊಂದಾಗಿದೆ ಅಂತಂದರೆ ಸುಮಾರು 33 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈ ಒಂದು 33 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಸಹಜವಾಗಿ ಕೂಡ ಎಲ್ಲರಿಗೂ ಕೂಡ ಒಂದು ಮಲೆನಾಡು ಭಾಗದಲ್ಲಿ ಮನೆಯಿಂದ ಹೊರಗಡೆ ಬರಲಿಕ್ಕೆ ಒಂದು ಭಯದ ವಾತಾವರಣ ಇರ್ಬೋದು. ನಾವು ಶಿವಮೊಗ್ಗದ ಇರುವಂಥ ಶಿವಪ್ಪನಾಯಕ ವೃತ್ತ ಮತ್ತು ಗಾಂಧಿ ಬಜಾರ್ಲಿದ್ದೇವೆ. ಈ ಗಾಂಧಿ ಬಜಾರ್ ವಾತಾವರಣ ಇರ್ಬೋದು ಅಂದರೆ ಜನರು ಮನೆಯಿಂದ ಹೊರಗಡೆ ಬರಲಿಕ್ಕೆ ಕೂಡ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಅಂದರೆ 12 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಜನರೇನಿದೆ ವ್ಯಾಪಾರ ವಹಿವಾಟು ಖರೀದಿ ಇದೆಲ್ಲ ಕೂಡ ಹಂತವಾಗಿ ಕಡಿಮೆ ಆಗ್ತದೆ. ಸಂಜೆ ನಂತರ ಜನ ಬರಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಅಷ್ಟೊಂದು ಬಿಸಿಲಿದೆ. ಇಲ್ಲಿ 34-35 ಡಿಗ್ರಿ ಸೆಲ್ಸಿಯಸ್ವರೆಗೆ ಬಿಸಿಲಿದೆ. ನೋಡ್ಬೋದು ಮಹಿಳೆಯರು ಅಂದರೆ ಇಷ್ಟೊಂದು ಬಿಸಿಲಿರೋದ್ರಿಂದ ತಾಪಮಾನ ಇರೋದ್ರಿಂದ ಸಹಜವಾಗಿ ಕೂಡ ಜನರು ಕೊಡೆ ಹಿಡ್ಕೊಂಡು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಮಲೆನಾಡು ಅಂದರೆ ಸಹಜವಾಗಿ ಕೂಡ ಎಲ್ಲರೂ ಕಲ್ಪನೆ ಇರ್ತು, ಗುಡ್ಡ ಬೆಟ್ಟ ಇದೆ, ಅರಣ್ಯ ಪ್ರದೇಶ ಇದೆ. ಇಂಥ ಪ್ರದೇಶದಲ್ಲಿ ತಂಪಾದ ಒಂದು ವಾತಾವರಣ ಅಂತ ಅನ್ಕೊಳ್ಬೋದು. ಅದೇ ಬಿಟ್ಟು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಿದೆ, ರಾಯಚೂರು ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಆ ಭಾಗದಲ್ಲಿ ಎಷ್ಟೊಂದು ಬಿಸಿಲಿದೆ ಅಷ್ಟೊಂದು. ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಿಸಿಲಿನ ಪ್ರಕೃತಿಯನ್ನು ನೋಡ್ಬೋದು. ಅಂದರೆ ಮಾರುಕಟ್ಟೆ ನೋಡ್ಬೋದು. ಗಾಂಧಿ ಬಜಾರ್ ಇದು. ಗಾಂಧಿ ಬಜಾರ್ ಅಂದರೆ ಶಿವಮೊಗ್ಗದ ಇರುವಂಥ ಹೃದಯ ಭಾಗ, ಎಲ್ಲೋ ವ್ಯಾಪಾರ ವಹಿವಾಟು ಆಗುವಂಥ ಒಂದು ಸ್ಥಳ ಇದು ಗಾಂಧಿ ಬಜಾರ್. ಈ ಗಾಂಧಿ ಬಜಾರಲ್ಲಿ ನೋಡ್ಬೋದು ಜನಸಂಖ್ಯೆ ಎಷ್ಟು ಕಡಿಮೆ ಆಗಿದೆ, ವ್ಯಾಪಾರ ವಹಿವಾಟು ಎಷ್ಟು ಕಡಿಮೆ ಇದೆ, ಜನರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಮತ್ತು ವಿರಳಾಗಿದೆ. ಹಾಗಾಗಿ ಜನರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಎಷ್ಟೆಷ್ಟೋ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಿದೆ. ಜನರು ಕೂಡ ಅಷ್ಟೇ ಅಂದರೆ ತಂಪು ಪಾನಿ ಇದೆ, ತಂಪು ಪಾನಿಯ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಜ್ಯೂಸ್ ಆಗಿರ್ಬೋದು, ಎಳ್ನೀರಾಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಇದು ಒಂದು ತಂಪಾದಂಥ ಏನು ವಸ್ತುಗಳಿವೆ ಅದರ ಮೊರೆ ಹೋಗ್ತಿದ್ದಾರೆ. ಹಾಗಾಗಿ ಮಲೆನಾಡು ಏನು ಶಿವಮೊಗ್ಗ ಇದೆ, ಈ ಶಿವಮೊಗ್ಗದಲ್ಲಿ ಇಷ್ಟೊಂದು ತಾಪಮಾನ ಇದೆ. ಇದಕ್ಕೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಮೊದಲಕ್ಕೆ ಸ್ಥಳೀಯರಿದ್ದಾರೆ. ನಾವು ನೋಡ್ಬೋದು ಮಹಿಳೆಯರು ನೋಡ್ಬೋದು. ಮಹಿಳೆಯರು ಕೂಡ ಮನೆಯಿಂದ ಬರಬೇಕಾದ್ರೆ ಕೂಡ ಕೊಡೆ ಹಿಡ್ಕೊಂಡೆ ಬಂದಿದ್ದಾರೆ. ಅಂದರೆ ಅಷ್ಟೊಂದು ಬಿಸಿಲಿದೆ. ಕೊಡೆ ಇಲ್ಲಾಂದರೆ ಜನರಿಗೆ ಓಡಾಡೋಕ್ಕಂಥ ಪರಿಸ್ಥಿತಿ ಇಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಾಣ ಆಗಿದೆ. ಮೇಡಮ್ ನೋಡ್ತಾ ಇದ್ರಿ ಎಷ್ಟೊಂದು ಬಿಸಿಲಿದೆ ಅಂತೇಳಿ ಕೈಯಲ್ಲಿ ಕೊಡೆ ಹಿಡ್ಕೊಂಡಿದ್ದ. ಹೌದು, ಕೂಲಿಂಗ್ ಗ್ಲಾಸು ಕೊಡೆ ಇಲ್ಲ ಅಂದರೆ ಹೊರಗಡೆ ಬರೋಕ್ಕಾಗ್ತಾನೇ ಇಲ್ಲ. ಅದರಿಂದ ಹೊರಗಡೆ ಹಾಗೆ ಬಂದ್ವಿ ಅಂದರೆ ತುಂಬ ಇವಾಗ ತಲೆನೋವು, ವಾಂತಿ ಆಗೋದು ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಅದು ನಮಗಂತಲೇ ಅಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಈ 34-35 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಈಗ ಶಿವಮೊಗ್ಗದಲ್ಲಿ. ಹಾಗೆ ನೋಡಿದರೆ ಶಿವಮೊಗ್ಗ ಮಲೆನಾಡು, ಆದರೆ ಈಗ ನೋಡಿದರೆ ಈಗ ಇಷ್ಟು ತಾಪಮಾನ ತುಂಬ ಹೆಚ್ಚಾಗಿಬಿಟ್ಟಿದೆ. ಬೇಸಿಗೆ ಬಿಸಿ ತುಂಬ ಕಾಡ್ತಾ ಇದೆ. ಎಲ್ಲರ ಜನಸಾಮಾನ್ಯರಿಗೂ, ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ತುಂಬ ಕಾಡ್ತಾ ಇದೆ, ವೃದ್ಧರಿಗೆ ಎಲ್ರಿಗೂ. ಇದು ಯಾವಾಗ ಹೆಂಗೆ ಯಾಕೆ ಹಿಂಗೆ ಆಗ್ತಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಮಳೆ ಎಲ್ಲ ಚೆನ್ನಾಗಿ ಬಿದ್ದರೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ನೋಡ್ಬೇಕು, ಮಳೆಗೂ ಕೂಡ ಇವಾಗ ಕಾಯಬೇಕು. ನೀರು ಕೂಡ ಇವಾಗ ಸಹಜವಾಗಿ ಕೂಡ ಮಲೆನಾಡು ಅಂದರೆ ಒಂದು ತಂಪದ ಒಂದು ವಾತಾವರಣ ಅನ್ಕೊಂಡಿದ್ರೆ ಎಲ್ಲರೂ ಕೂಡ ಈ ಮಲೆನಾಡು ಸುತ್ತಮುತ್ತಲೂ ಕೂಡ ನದಿಗಳಿದ್ದಾವೆ, ಬೆಟ್ಟ ಇದೆ, ಗುಡ್ಡ ಇದೆ. ಬಟ್ ಇಂಥ ಒಂದು ಪ್ರದೇಶದಲ್ಲಿ 34-35 ಡಿಗ್ರಿ ಆರಂಭದಲ್ಲಿ ಆಗ್ತದೆ. ಬೇಸಿಗೆಯಲ್ಲಿ ಇನ್ನೂ ಹೆಚ್ಚಾಗ್ಬೋದು ಅಂತ. ಹೌದು, ತುಂಬ ಇನ್ನೂ ಹೆಚ್ಚಿಗೆ ಆಗುತ್ತೆ. ಈಗಲೇ ಮಾರ್ಚಲ್ಲೇ ಇಷ್ಟಿದೆ ಅಂದಮೇಲೆ ಇನ್ನು ಏಪ್ರಿಲ್ ಮೇ ಅಲ್ಲಿ ಇನ್ನೂ ಏನು ಗತಿಯಪ್ಪ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದೀವಿ ನಾವು. ಈಗಲೇ ನೋಡ್ರಿ ಇಷ್ಟು ನಿಂತ್ಕೊಂಡಿದ್ದೀವಿ, ಆಗಲೇ ಕಾರೆಲ್ಲ ಸುಡ್ತಾ ಇದೆ, ಸ್ಲಿಪ್ಪರ್ ಹಾಕ್ಕೊಂಡು ಮೇಲಿನ ಪಾದ ಎಲ್ಲ ಸುಡ್ತಾ ಇದೆ. ಹಿಂಗಾದರೆ ಎಷ್ಟು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ಗಾಬರಿ ಎಲ್ಲರಿಗೂ ಕಾಡ್ತಾ ಇದೆ, ಆತಂಕ ಇದೆ ಎಲ್ರಿಗೂ. ಸಹಜವಾಗಿ ಕೂಡ ಮಹಿಳೆಯರು ಕೂಡ ಮನೆಯಿಂದ ಹೊರಗಡೆ ಬರಲಿಕ್ಕೆ ಮತ್ತು ವೃದ್ಧರು ಮತ್ತು ಮಕ್ಕಳು ಬರಲಿಕ್ಕೆ ಕೂಡ ಒಂದು ರೀತಿಯಿಂದ ಬಿಸಿಲಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಸಹಜವಾಗಿ ಎಲ್ಲರೂ ಕೂಡ ಕೊಡೆ ಮೊರೆ ಹೋಗ್ತಾ ಇದ್ದಾರೆ, ಸನ್ಗ್ಲಾಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಈ ಒಂದು ವಾತಾವರಣ ಶಿವಮೊಗ್ಗ ನಗರದಲ್ಲಿ ಮತ್ತು ನಮ್ಮ ಜೊತೆ ಇದ್ದಾರೆ. ಅಮ್ಮ, ನೀವು ಕೂಡ ಬರ್ತಾ ಇದ್ದೀರಿ ಬಿಸಿಲಲ್ಲಿ, ಇಷ್ಟೊಂದು ಬಿಸಿಲಿದೆ ನೋಡ್ತಾ ಇದ್ದೀರಾ? ಇವ್ರು ಮಾತಾಡಿದಾರಲ್ಲ ಹೇಳಿ ಮಹಿಳೆ. ಅಲ್ಲ, ಹಂಗೇನೂ ಇಲ್ಲ, ಬಿಸಿಲು ಜಾಸ್ತಿನೇ ಇದೆ. ಪ್ರತಿ ವರ್ಷನೂ ಇದೇ ಥರ ಇರುತ್ತೆ. ಏಪ್ರಿಲ್ ಮೇ ಅಂತಂದರೆ ಇದೇ ಥರ ಇರುತ್ತೆ. ಆದರೆ ದಿನದ ಕೆಲಸ ಕಾರ್ಯ ನಾವು ಬಿಡೋ ಹಾಗಿಲ್ಲ. ಬಿಸಿಲಿದ್ರೂ ಮಾಡಲೇಬೇಕಾಗತ್ತೆ, ಅನಿವಾರ್ಯ. ಹಾಗಾಗಿ ಹೊರಗಡೆ ಬರಲೇಬೇಕಾಗತ್ತೆ. ಅನಿವಾರ್ಯ ಕೆಲಸ ಇರುವಾಗ ಪೋಸ್ಟ್ಪೋನ್ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಬರಬೇಕಾಗತ್ತೆ. ಸಹಜವಾಗಿ ಮಕ್ಕಳು ಮತ್ತು ವಯಸ್ಸಾದವರಿಗೆ ತುಂಬ ಕಷ್ಟ ಆಗುತ್ತೆ ಬಿಸಿಲು ಓಡೋದು. ಡಿಹೈಡ್ರೇಟ್ ಆಗ್ತಾರೆ, ಬೇಸಿಗೆಗಾಲದ ಕಾಯಿಲೆಗಳು ಎಲ್ಲ ಕಾಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಹೈಡ್ರೇಟ್ ಆಗಿರಬೇಕು, ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು. ಅನಿವಾರ್ಯ ಇದ್ದಾಗ ಮಾತ್ರ ಹೊರಗಡೆ ಬರಬೇಕಷ್ಟೇ. ಸಹಜವಾಗಿ ಕೂಡ ಶಿವಮೊಗ್ಗದಲ್ಲಿ ಇಂಥ ಒಂದು ವಾತಾವರಣ ಕಡಿಮೆ ನಾನು ನೋಡಿದಾಗ ಈ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಕಡೆ ಒಂದೇ ರೀಸನ್, ಗ್ಲೋಬಲ್ ವಾರ್ಮಿಂಗ್ ಅಂತಾನೆ ಹೇಳ್ಬೋದು. ಗ್ಲೋಬಲ್ ವಾರ್ಮಿಂಗೇ ಇದಕ್ಕೆಲ್ಲದಕ್ಕೂ ಕಾರಣ. ಈ ವರ್ಷ ಮಳೆಗಾಲದಲ್ಲಿ ಮಳೆ ಹೆಚ್ಚಿತ್ತು, ಆದರೂ ಮಾರ್ಚಲ್ಲಿ ಈ ಪರಿಸ್ಥಿತಿ ಇದೆ. ಹೆಂಗಿದೆಯೋ ಹಂಗಿದೆ, ತುಂಬ ಕಷ್ಟ ಆಗ್ತದೆ, ಕಷ್ಟ ಆಗುತ್ತೆ.
ಇಲ್ಲಿರುವಂಥ ಏನು ಮಹಿಳೆಯರಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಶಿವಮೊಗ್ಗದಲ್ಲಿ ಕೂಡ ಇಷ್ಟೊಂದು ತಾಪಮಾನ ಜಾಸ್ತಿ ಆಗ್ತಿದೆ, ನಮಗೆ ಓಡಾಡೋದು ಕಷ್ಟ ಆಗಿದೆ, ಬಟ್ ಅನಿವಾರ್ಯ ನಾವು ಮಾರುಕಟ್ಟೆ ಬರಬೇಕು, ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಜೊತೆಗೆ ಈ ಒಂದು ಬೇಸಿಗೆ ಇದೆ, ಏನು ಮಾರ್ಚ್ ಆಗಿದೆ, ಮಾರ್ಚ್ ಈಗ 2ನೇ ವಾರ ಶುರು ಆಗಿದೆ. ಈ ಸಂದರ್ಭದಲ್ಲಿ ಬಿಸಿಲಿನ ಬೇಗ ಈಗ 34-35 ಡಿಗ್ರಿ ಟೆಂಪ್ರೇಚರ್ ತಾಪಮಾನ ಏರ್ತಾ ಇದೆ. ಹಾಗಾಗಿ ಸಹಜವಾಗಿ ಕೂಡ ಮಧ್ಯಾಹ್ನದ ಬಿಸಿಲಿನಲ್ಲಿ ಯಾರು ಕೂಡ ಓಡಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಭಯ ಪಡ್ತಾ ಇದ್ದಾರೆ. ತಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ಕೂಡ ಈಗ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಂಡ್ವಿ, TV9 ಶಿವಮೊಗ್ಗ.